ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ. 1Kಗೆ ಇನ್ನೊಂದೇ ಒಂದು ಸ್ಟೆಪ್ ಅಂದ್ಕೊಳ್ಳಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹತ್ರ ಇದ್ದೀವಿ. ಸೊ ಬೇಗ ಕಂಪ್ಲೀಟ್ ಮಾಡಿ. ಸೊ ಅದರ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋಲಿ ಟೂರ್ನಮೆಂಟ್ ಅಂದರೆ ಫ್ರೀ ಟೂರ್ನಮೆಂಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಸೊ ಅದು ಡೇಟ್ ಫಿಕ್ಸ್ ಮಾಡಿದ್ದೀವಿ 11th 12th ಫ್ರೆಂಡ್ಸ್. ಈ ಮಂತು 11th 12th. ಸೊ ಆ 2 ಡೇಸಲ್ಲಿ ನಿಮ್ಮ ಅಕ್ಕಿ ಯಾವಾಗ ರೆಡಿ ಇರುತ್ತೆ, ಇಲ್ಲ 11th ರೆಡಿ ಇದೆ ಅಂದರೆ 11th ಬಿಡಿ, ಇಲ್ಲ 12th ರೆಡಿ ಇದೆ ಅಂದರೆ 12th ಬಿಡಿ, 2 ಡೇಟ್ ಇದೆ. ಸೊ ಅಂದರೆ ಫಸ್ಟ್ ರೌಂಡೇನೆ. ಸೊ ಒಂದು ಅಕ್ಕಿ ಬಿಟ್ಟ ಮೇಲೆ ಅದು ಕನ್ಫರ್ಮ್ ಕರೆಕ್ಟಾಗಿ ವೀಡಿಯೋಗಳಿರಬೇಕು ಫ್ರೆಂಡ್ಸ್. ಅದೇ ಹೇಳಿದ್ದೀನಲ್ಲ, ಟೂರ್ನಮೆಂಟ್ ರೂಲ್ಸ್ ಒಂದಿದೆ. ಸೊ ಆ ರೂಲ್ಸ್ ಒಂದು ವೀಡಿಯೋ ನೋಡಿ, ಅದು ಕಂಪ್ಲೀಟ್ ರೂಲ್ಸ್ ಇದೆ ನೋಡಿ. ಆ ಥರ ಫಾಲೋ ಆದರೆ ಮಾತ್ರ ಕ್ವಾಲಿಫೈ ಆಗೋದು. ಸೊ ಏನಾದರೂ ಸ್ವಲ್ಪ ಗಿಡ್ವಟ್ ಆದರೆ ಮಧ್ಯದಲ್ಲಿ ಸೊ ಏನೂ ಹೇಳೋಕ್ಕಾಗಲ್ಲ. ಸೊ ಡಿಸ್ಕ್ವಾಲಿಫೈ ಆಗಿಬಿಡ್ತೀರಾ, ಈಗಲೇ ಹೇಳಿದ್ದೀನಿ. ಸೊ ಇನ್ನೂ ಒಂದು ಅಡಿಷ್ನಲ್ ರೂಲ್ಸ್ ಏನು ಅಂದರೆ ಫ್ರೆಂಡ್ಸ್, ಇವಾಗ ನೀವೇನಾದರೂ ಸ್ಟೂಡೆಂಟ್ ಆಗಿದ್ರಿ ಅಂದ್ಕೊಳ್ಳಿ, ಇವಾಗ ಕಾಲೇಜ್ಗೆ ಹೋಗಬೇಕು, ಇಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ರೆ, ಇಲ್ಲ 10th ಆ ಥರ ಹುಡುಗರು ಇದ್ದರೆ, ಸೊ ನಿಮ್ಗೊಂದು ಆಪ್ಷನ್ ಇದೆ. ಏನು ಅಂದರೆ ಈ ಸಂಜೆ ಬೆಳಗ್ಗೆ ಸ್ಕೂಲ್ಗೆಲ್ಲ ಬಂಕ್ ಮಾಡೆಲ್ಲ ಬಂದು ಅಕ್ಕಿ ಬಿಡೋಕೆ ಹೋಗ್ಬಿಡಿ. ಸೊ ಆದಷ್ಟು ಒಂದು 2 ಗಂಟೆಗೆ ಬಿಟ್ಟರು ಸಾಕು ಫ್ರೆಂಡ್ಸ್. ನೀವು ಬಂದು 2:30 3 ಗಂಟೆವರೆಗೂ ಚಾನ್ಸ್ ಇರುತ್ತೆ. ಸೊ ಅಷ್ಟರೊಳಗೆ ಬಿಡಬೇಕು. ಸೊ ಕಾಲೇಜ್ಗೆ ಹೋಗೋರಾಗಲಿ ಯಾರಾದರೂ ಅಷ್ಟೇ. ಸೊ ರಜೆ ಅಂತೂ ಹಾಕೋಕೆ ಹೋಗ್ಬಿಡಿ, ಯಾರು ಬಂಕ್ ಹೊಡೆದೆಲ್ಲ ಅಕ್ಕಿ ಬಿಡೋಕೆ ಹೋಗ್ಬಿಡಿ. ಸೊ ಈವ್ನಿಂಗ್ಗೆ ಲೇಟಾಗೆ ಬಂದುಬಿಡಿ. ಸೊ ಏನು ಅಂದರೆ ನಿಮ್ಮ ಅಕ್ಕಿ ಏನಾದ್ರು ಕತ್ಲಾಗಿ ಹೋದರೆ ಇನ್ನೊಂದು ಚಾನ್ಸ್ ಇರುತ್ತೆ ಸಿಂಗಲ್ ಅಕ್ಕಿ ಬಿಡೋಕ್ಕೆ. ಸೊ ಇವಾಗ 7 ಗಂಟೆ ಮೇಲಾಗಿ 8 ಗಂಟೆ ಮೇಲಾಗಿ ಏನಾರು ಅಕ್ಕಿ ಕತ್ಲಾಗಿ ಹೋದರೆ ಇನ್ನೊಂದು ಚಾನ್ಸ್ ಇರುತ್ತೆ. ಸೊ ನೀವು ಹೇಳಿ ಡೇಟಲ್ಲಿ ಅಕ್ಕಿ ಬಿಡೋಣ. ಸೊ ಅಂದರೆ ಈ ಮಂತ್ ಒಳಗೇ ಇರಬೇಕದು. ಸೊ ನೀವು ಸಂಡೇ ಬಿಡ್ತೀರಾ, ನೀವು ಒಬ್ಬರೇ ಬಿಡಬೇಕು ಸಿಂಗಲಾಗೆ. ಸೊ ಆ ಥರ. ಸೊ ಆಮೇಲೆ ವೈಟಿ ಅಂತ ಫ್ರೆಂಡ್ಸ್, ರೆಕ್ಕೆ ಮೇಲೆ ಬರೀಲೇಬೇಕು, 100% ಬರೀಲೇಬೇಕು ಇದು ಮಾರ್ಕರ್ ತೊಗೊಂಡು. ಸೊ ಆವಾಗಲೇ ಅಕ್ಕಿ ಇದೇ ಅಕ್ಕಿ ಫಿಕ್ಸ್ ಆಗೋದು. ಸೀಲ್ ಇಲ್ಲ ಅಲ್ವಾ, ಸೊ ರೆಫ್ರಿ ಕಳಿಸ್ತಾ ಇಲ್ಲದೇ ಇರೋ ಕಾರಣ, ಸೊ ಸೀಲ್ ಇಲ್ಲದೇ ಇರೋ ಕಾರಣ ನೀವು ವೈಟಿ ಅಂತ ಬರೀಲೇಬೇಕು ಮಾರ್ಕರಲ್ಲಿ. ಸೊ ಇದೊಂದು ಕ್ಲಿಯರ್ ಮಾಡ್ತಾಯಿದ್ದೀನಿ. ಆಮೇಲೆ ಇವತ್ತು ಇಲ್ಲ ನಾಳೆ ಅಷ್ಟರಲ್ಲಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ನಾನು ಇನ್ಸ್ಟಾಗ್ರಾಮ್ ID ನಿಮಗೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಬಂದು ನೀವು ಯಾರ್ಯಾರು ಟೂರ್ನಮೆಂಟಿಗೆ ಬರ್ತಾಯಿದ್ದೀರಲ್ಲ ಅವರೆಲ್ಲರೂ ಡೈರೆಕ್ಟಾಗಿ ನಿಮ್ಮ ನಂಬರ್ನ ನಾನು ಕಳಿಸಿ. ಸೊ ಅಫಿಷಿಯಲಾಗಿ ನಾನು ಗ್ರೂಪ್ ಕ್ರಿಯೇಟ್ ಮಾಡ್ತಿಲ್ಲ. ಸೊ ನನ್ನ ನಂಬರಿಂದ ನಾನು ಗ್ರೂಪ್ ಕ್ರಿಯೇಟ್ ಮಾಡ್ತಿಲ್ಲ, ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ, ಅವ್ನು ಮಾಡ್ತಾನೆ. ಸೊ ಅದರಲ್ಲೇ ಎಲ್ಲ ಅಪ್ಡೇಟ್ ಆಗೋದು. ಸೊ 11th 12th ಫ್ರೆಂಡ್ಸ್ ಎಲ್ಲ ಅಕ್ಕಿಗಳನ್ನ ರೆಡಿ ಮಾಡ್ಕೊಂಬಿಡಿ. ಸೊ ನಾವು ರೆಡಿ ಮಾಡ್ತಾಯಿದ್ದೀವಿ, ಬಟ್ ಬೇಜಾನ್ ತಡೆಗಳು ಅಂದರೆ ಅಕ್ಕಿ ಹಾಕೋದು ಸಿಕ್ಕಾಪಟ್ಟೆ ಎಡ್ವರ್ಟ್ ಮಾಡ್ತೈತೆ, ಅಂದರೆ ಸಪೋರ್ಟೇ ಇಲ್ಲ ಅಕ್ಕಿ ಕಡೆಯಿಂದ. ಸೊ ನೋಡೋಣ, ನಮ್ಮದು ಏನಾಗುತ್ತೋ ಗೊತ್ತಿಲ್ಲ. ಸೊ ಎಲ್ಲರೂ ರೆಡಿ ಆಗಿರಿ. ಸೊ ಆದಷ್ಟು ಹುಷಾರಾಗಿರಿ ಅಕ್ಕಿ ಬಿಡಬೇಕಾದ್ರೆ. ಆಮೇಲೆ ಅದೇ ಹೇಳೋದ್ನಲ್ಲ, ಸ್ಕೂಲು ಕಾಲೇಜ್ಗೆಲ್ಲ ಬಂಕ್ ಹೊಡೆದೆಲ್ಲ ಅಕ್ಕಿ ಬಿಡೋಕೆ ಹೋಗ್ಬಿಡಿ. 2:30 3 ಗಂಟೆವರೆಗೂ ಇರುತ್ತೆ ಫ್ರೆಂಡ್ಸ್. 3 ಗಂಟೆ ಮೇಲೆ 1 ನಿಮಿಷ ಆದಮೇಲೆ ನೀವು ಅಕ್ಕಿ ಬಿಟ್ರೂ ಇದು ಲೆಕ್ಕ ತೊಗೊಳ್ಳಲ್ಲ. ಇವಾಗ 3 ಗಂಟೆ ಅಂದರೆ 3:10ಗೆ ಬಿಟ್ಟಿದ್ದೀರ ಅಕ್ಕಿ ಬ್ರೋ ಅಂದರೆ ಅದು ಕೌಂಟ್ ಬರೋಲ್ಲ. ಏನಕ್ಕೆ ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿದೆ ಆಗಲೇ. ಅಂದರೆ 3 ಗಂಟೆನೇ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಅಂದರೆ ನಾನು ಸ್ಕೂಲು ಕಾಲೇಜೆಲ್ಲ 1:30 2:30 ಹಂಗೆ ಬಿಡುತ್ತಲ್ಲ. ಸೊ ಅದರಿಂದ ಆ ಥರ ಹೇಳ್ತಿದ್ದೀನಿ ಅಷ್ಟೇ. ಸೊ 3 ಗಂಟೆ ಮೇಲೆ ಆದರೆ ಇನ್ನೂ ಸಿಕ್ಕಾಪಟ್ಟೆ ಲೇಟಾಗಿ ಹೋಗುತ್ತೆ. ಸೊ ಆದ್ದರಿಂದ ಇಲ್ಲ, ಆದಷ್ಟು ನಿಮಗೆ ಬೆಳಗ್ಗೆ ಯಾವ ಟೈಮ್ ಆದರೂ ಫ್ರೆಂಡ್ಸ್, 10 ಗಂಟೆ ಆಗುತ್ತೆ 10 ಗಂಟೆ ಬಿಡಿ, 7 ಗಂಟೆ ಆಗುತ್ತೆ 7 ಗಂಟೆ ಬಿಡಿ, 6 ಗಂಟೆ ಆಗುತ್ತೆ 6 ಗಂಟೆಗೆ ಬಿಡಿ. ಸೊ 11th 12th ನಾನು ಬೆಳಗಿನ ಜಾವ ಒಂದು 6 ಗಂಟೆ ಇಲ್ಲ 7 ಗಂಟೆಗೆ ಮೆಸೇಜ್ ಹಾಕ್ತೀನಿ. ಸೊ ಸ್ಟಾರ್ಟ್ ಅಂತ, ಸೊ ಟೂರ್ನಮೆಂಟ್ ಸ್ಟಾರ್ಟ್ ಅಂತ. ಸೊ ಅವಾಗ ಹಾಕಿ, ಆಮೇಲೆ ನಿಮ್ಮ ನಂಬರ್ ಯಾರ್ಯಾರು ಗ್ರೂಪಿಗೆ ಜಾಯ್ನ್ ಆಗ್ತಿರಲ್ಲ, ಸೊ ಅವರೆಲ್ಲ ನಿಮ್ಮ ದಾವಡಿ ಹೆಸರು, ಆಮೇಲೆ ನಿಮ್ಮ ಊರ ಹೆಸರು, ಆಮೇಲೆ ಯಾವ ಅಕ್ಕಿ ಬಿಡ್ತಾಯಿದ್ದೀರಾ ಆ ಅಕ್ಕಿದು ಡೀಟೇಲ್ಸ್ ಹಾಕಿ. ಅಂದರೆ ಫೋಟೋ ಅಕ್ಕಿ ಎಲ್ಲ ಏನು ಬೇಡ, ಕಲರ್ ಯಾವ್ದಾರು ಬಿಡ್ತಾಯಿದ್ರೆ, ಇಲ್ಲಾಂದರೆ ನೀವು ಫಿಕ್ಸ್ ಆಗಿದ್ರೆ ಅಕ್ಕಿದು ಕಲರ್ ಹಾಕಿ, ಇಲ್ಲಾಂದರೆ ಏನೂ ಬೇಡ. ಸೊ ನಿಮ್ಮದು ಊರು ಯಾವುದು, ಆಮೇಲೆ ನಿಮ್ಮ ಹೆಸರು, ಆಮೇಲೆ ನಿಮ್ಮ ಲಾಫ್ಟ್ ಹೆಸರು, ಅದು 3 ಹಾಕಿ ಫ್ರೆಂಡ್ಸ್. ಅಷ್ಟು ಹಾಕಿದ್ರೆ ರೆಕಗ್ನೈಸ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ, ಅಂದರೆ ಇವಾಗ ಅಕ್ಕಿ ಆರ್ತಿದೆ ಅಂದರೆ ಯಾರು ದಾವಡಿದು ಅಂತ ರೆಕಗ್ನೈಸ್ ಮಾಡಬೇಕಲ್ಲ. ಈಗ ನೀವು ಒಂದು ವೀಡಿಯೋ ಕಳಿಸ್ತೀರಲ್ವಾ, ಸೊ ವೀಡಿಯೋಲಿ ಮೆನ್ಷನ್ ಮಾಡಬೇಕು ಫ್ರೆಂಡ್ಸ್, ಪ್ರತಿ ವೀಡಿಯೋಲೂ. ಇವಾಗ ರೂಲ್ಸ್ ನೋಡಿ, ಆ ರೂಲ್ಸಲ್ಲಿ ಇದೆ, ಅಂದರೆ ರೂಲ್ಸ್ ವೀಡಿಯೋಲಿ ಹೇಳಿದ್ದೀನಿ ಎಷ್ಟೆಷ್ಟೊತ್ತಿಗೆ ಒಂದೊಂದು ವೀಡಿಯೋ ಹಾಕಬೇಕು ಅಂತ. ಸೊ ಆ ವೀಡಿಯೋಲಿ ಈ ದಾವಡಿ ಹೆಸರು ಅಂತಲೇ ಹೇಳಿಬಿಟ್ಟು ಪೋಸ್ಟ್ ಮಾಡಬೇಕು ವೀಡಿಯೋನ, ವಾಟ್ಸಪ್ ಗ್ರೂಪಲ್ಲೇ ಹಾಕಿ. ಸೊ ನಾನು ಇರಲ್ಲ ಆ ಗ್ರೂಪಲ್ಲಿ, ಸೊ ಬೇರೆಯವ್ರು ಇರ್ತಾರೆ. ಸೊ ಯಾರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ಇಷ್ಟಾಗಿರುತ್ತೆ ಫ್ರೆಂಡ್ಸ್. 11th 12th ಫಿಕ್ಸ್ ಮಾಡಿರೋದು ಡೇಟು. ಸೊ ಎಲ್ಲರೂ ಅಕ್ಕಿಗಳನ್ನ ಕ್ಲೀನಾಗಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ರೂಲ್ಸ್ ಎಲ್ಲ ಫುಲ್ಲು ಕ್ಲೀನಾಗಿ ಹೇಳಿದ್ದೀನಿ. ಸೊ ಆಮೇಲೆ ನೋಡೋಣ, ಸೆಕೆಂಡ್ ರೌಂಡ್ ಇದೆ ಫ್ರೆಂಡ್ಸ್. ಸೆಕೆಂಡ್ ರೌಂಡನ್ನು ಈ ಮಂತ್ ಎಂಡಿಂಗಲ್ಲೇ ಮಾಡಿಬಿಡೋಣ. ಸೊ ಫಸ್ಟ್ ರೌಂಡಲ್ಲಿ 15ರಿಂದ 20 ಜನ ಇದ್ದಾರೆ. ಸೊ ಅಷ್ಟು ಜನರಲ್ಲಿ 5 ಜನ ಸೆಲೆಕ್ಟ್ ಆಗೋದು. ಸೊ ಸೆಕೆಂಡ್ ರೌಂಡಲ್ಲಿ 5 ಜನ ಮತ್ತೆ ಬಿಡೋದು. ಆ 5 ಜನರಲ್ಲಿ ಯಾರು ಫಸ್ಟು, ಅಂದರೆ ಯಾರು ಅಕ್ಕಿ ಲಾಂಗ್ ಆಡುತ್ತೆ, ಕರೆಕ್ಟಾಗಿ ಫಿನಿಷ್ ಮಾಡುತ್ತೆ, ಅವರೇ ಚಾಂಪಿಯನ್ಸು. ಸೊ ಎಲ್ಲ ರೆಡಿಯಾಗಿ ಆದಷ್ಟು ಹುಷಾರಾಗಿರಿ ಅಕ್ಕಿ ಬಿಡ್ಬೇಕಾರೆ. ಆಮೇಲೆ ಸ್ಕೂಲು ಕಾಲೇಜ್ಗೆ ಎಸ್ಪೆಷಲಿ ರಜಾ ಹಾಕೋಕೆ ಹೋಗ್ಬಿಡಿ, ಬಂಕ್ ಹೊಡಿಯೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಮಾಡ್ತಾಯಿರ್ತೀವಿ. ಸೊ ಆದಷ್ಟು ಸಕ್ಸಸ್ ಆಗೋ ಥರ ಟೂರ್ನಮೆಂಟ್ನ ನೋಡ್ಕೊಳ್ಳಿ. ಸೊ ಯಾವುದೇ ಎಡ್ವರ್ಟ್ಗಳು ಬೇಡ, ಯಾವುದೇ ಕಿರಿಕ್ಗಳು ಬೇಡ,
ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಲಿ ಬಿಡೋಣ, ಒಂದು ಫ್ರೆಂಡ್ಲಿ ಮ್ಯಾಚ್ ಆಡೋಣ.